ಹಾಯ್ ಫ್ರೆಂಡ್ಸ್, ಒಂದು ತಾಲೂಕಿನ ತಹಶೀಲ್ದಾರ್ಗೆ ಏನೆಲ್ಲ ಪವರ್ ಇರುತ್ತೆ, ಅವರ ಕೆಲಸಗಳು ಏನೇನು, ಅವರು ಯಾರ ಕೆಳಗೆ ಕೆಲಸ ಮಾಡ್ತಾರೆ, ತಹಶೀಲ್ದಾರ್ ಆಗೋದು ಹೇಗೆ, ಆಯ್ಕೆ ಹೇಗೆ ನಡೆಯುತ್ತೆ, ಸಂಬಳ ಎಷ್ಟಿರುತ್ತೆ, ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅರ್ಹತೆ ಏನೇನು ಇರಬೇಕು, ತಹಶೀಲ್ದಾರ್ ಆಗ ವಯಸ್ಸೋರು ಮೊದಲಿಗೆ ಯಾವುದಾದ್ರೂ ವಿವಿಯಿಂದ ಡಿಗ್ರಿ ಪಡೆದಿರಬೇಕು. ಈ ಹುದ್ದೆಗೆ ಏರೋರು 21ರಿಂದ 35 ವರ್ಷದ ಒಳಗಿನವರಾಗಿರ್ಬೇಕು. ಆದ್ರೆ ಹಿಂದುಳಿದ ವರ್ಗಗಳಿಗೆ ವಯಸ್ಸಿನ ಮಿತಿಯಲ್ಲಿ ಕೆಲ ವಿನಾಯಿತಿಗಳನ್ನ ನೀಡಲಾಗಿದೆ. ಈ ಹುದ್ದೆಗೆ ಏರಬಯಸೋ ಅಭ್ಯರ್ಥಿ ಕಡ್ಡಾಯವಾಗಿ ಭಾರತದ ಪ್ರಜೆಯಾಗಿರ್ಬೇಕು. ಜೊತೆಗೆ ಕನ್ನಡದ ಭಾಷೆಯನ್ನು ಅರಿದು ಕುಡಿದಿರಬೇಕು. ಆಯ್ಕೆ ಹೇಗೆ ನಡೆಯುತ್ತೆ, ತಹಶೀಲ್ದಾರ್ ಹುದ್ದೆ ನೇಮಕಾತಿ ಪರೀಕ್ಷೆ ನಡೆಸೋದು ಕೆಪಿಎಸ್ಸಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ. ಕೆಪಿಎಸ್ಸಿಯ ಪರೀಕ್ಷೆ 3 ಹಂತಗಳಲ್ಲಿ ನಡೆಯುತ್ತೆ. ಅದೇ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಪ್ರಿಲಿಮ್ಸ್ ನಲ್ಲಿ ಭಾರತದ ರಾಜಕೀಯ, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ ಮತ್ತು ಕರೆಂಟ್ ಅಫೇರ್ಸ್ ಸಂಬಂಧಿತ ಪ್ರಶ್ನೆಗಳಿರುತ್ತೆ. ಇದರಲ್ಲಿ ಪಾಸ್ ಆದ್ರೆ ಮೇನ್ಸ್ ಪರೀಕ್ಷೆ ಅಟೆಂಡ್ ಮಾಡಬೇಕಾಗುತ್ತೆ. ಅಲ್ಲಿ 2 ಪೇಪರ್ ಇರುತ್ತೆ. ಒಂದರಲ್ಲಿ ಕನ್ನಡ, ಇಂಗ್ಲಿಷ್ ಭಾಷೆ ಮತ್ತು ಜನರಲ್ ನಾಲೆಡ್ಜ್ ನಂತಹ ವಿಷಯಗಳು ಇರುತ್ತವೆ. ಅದೇ 2ನೇ ಪತ್ರಿಕೆ ರಾಜಕೀಯ, ಇತಿಹಾಸ, ಭೂಗೋಳ ಮತ್ತು ಅರ್ಥಶಾಸ್ತ್ರದಂತಹ ವಿಷಯಗಳನ್ನ ಒಳಗೊಂಡಿದೆ ಮತ್ತು ಇಲ್ಲಿ ದೀರ್ಘವಾಗಿ ಬರೆಯೋ ಅನಿವಾರ್ಯತೆ ಇರುತ್ತೆ. ಮೇನ್ಸ್ ನಲ್ಲಿ ಟಾಪ್ ಅಲ್ಲಿ ಬಂದವರಿಗೆ ಸಂದರ್ಶನ ನಡೆಸಲಾಗುತ್ತೆ. ಸಂದರ್ಶನದಲ್ಲೂ ಯಾರು ಪಾಸ್ ಆಗ್ತಾರೋ ಅಂತವರನ್ನು ತಹಶೀಲ್ದಾರ್ ಸೇರಿದಂತೆ ರಾಜ್ಯದ ವಿವಿಧ ಹುದ್ದೆಗಳಿಗೆ ನೇಮಿಸಲಾಗುತ್ತೆ. ಬಡ್ತಿಯ ಮೂಲಕವೂ ಆಗುತ್ತೆ ಆಯ್ಕೆ. ಕೇವಲ ಪರೀಕ್ಷೆ ಮೂಲಕ ಮಾತ್ರವಲ್ಲ, ಬಡ್ತಿ ಮೂಲಕವೂ ಕೂಡ ತಹಶೀಲ್ದಾರ್ಗಳ ಆಯ್ಕೆ ನಡೆಯುತ್ತೆ. 60% ನಷ್ಟು ತಹಶೀಲ್ದಾರ್ ಹುದ್ದೆಯನ್ನು ಬಡ್ತಿ ಮೂಲಕ ತುಂಬಿದ್ರೆ ಉಳಿದ 40% ನಷ್ಟು ಹುದ್ದೆಯನ್ನು ಮಾತ್ರವೇ ಪರೀಕ್ಷೆಗಳ ಮೂಲಕ ತುಂಬಲಾಗುತ್ತೆ. ತಹಶೀಲ್ದಾರ್ ಅಧಿಕಾರ ಏನೇನು, ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಓರ್ವ ಪ್ರಮುಖ ಸರ್ಕಾರಿ ಅಧಿಕಾರಿ ಆಗಿರ್ತಾರೆ. ಉಪ ವಿಭಾಗಾಧಿಕಾರಿಗಳ ಕೆಳಗೆ ಇವರು ಕೆಲಸ ಮಾಡ್ತಾರೆ. ತಾಲೂಕು ಮಟ್ಟದಲ್ಲಿನ ಆಡಳಿತ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳೋದು ಇವರ ಕೆಲಸವಾಗಿದೆ. ಕಂದಾಯ ವಸೂಲಿ ಮಾಡೋದು, ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು ನಿರ್ವಹಿಸೋದು, ಭೂಮಿಗೆ ಸಂಬಂಧಿಸಿದಂತೆ ಕಿರಿಕಾದ್ರೆ ಇತ್ಯರ್ಥಕ್ಕೆ ಯತ್ನಿಸೋದು, ಭೂಸ್ವಾಧೀನ ಮತ್ತು ಭೂಮಿ ವಿತರಣೆಯಂತಹ ಕೆಲಸಗಳನ್ನ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾದ್ರೂ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ಗೂ ಪವರ್ ಇರುತ್ತೆ. ಅವರು ಪೊಲೀಸರೊಂದಿಗೆ ನಿಕಟ ಸಂಪರ್ಕ ಹೊಂದೋ ಮೂಲಕ ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ತಾರೆ. ಪ್ರವಾಹ, ಬರ, ಭೂಕಂಪ ಸೇರಿದಂತೆ ಯಾವುದೇ ರೀತಿಯ ಪ್ರಕೃತಿ ವಿಕೋಪ ಆದ್ರೂ ಅದನ್ನು ನಿರ್ವಹಿಸಲು ತಕ್ಷಣಕ್ಕೆ ಬೇಕಾದ ಕ್ರಮ ಕೈಗೊಳ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಹಶೀಲ್ದಾರ್ ಆದವರು ಜನರ ಜೊತೆ ನೇರ ಸಂಪರ್ಕ ಹೊಂದಿರ್ತಾರೆ. ಹೀಗಾಗಿ ಜನ ಮತ್ತು ಸರ್ಕಾರದ ನಡುವೆ ಒಂದ್ ರೀತಿ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಜನರ ಸಮಸ್ಯೆಗಳನ್ನ ಆಲಿಸೋದು, ಪರಿಹರಿಸೋದು ಇವರ ಕೆಲಸವಾಗಿರುತ್ತೆ. ಬೆಳೆ ನಷ್ಟ ಆದ್ರೆ ಅದನ್ನು ಅವಲೋಕಿಸಿ ಎಷ್ಟು ಪರಿಹಾರ ನೀಡಬೇಕು ಅಂತ ಶಿಫಾರಸು ಮಾಡೋದು ಕೂಡ ತಹಶೀಲ್ದಾರ್ ಕೈಲೇ ಇರುತ್ತೆ. ತಮ್ಮ ಕೆಳಗಿರೋ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ದಾರೋ ಇಲ್ವೋ ಅಂತ ನೋಡಿಕೊಳ್ಳೋದು ಕೂಡ ಇವರೇ. ಸಂಬಳ ಮತ್ತು ಸವಲತ್ತು ಏನಿರುತ್ತೆ, ತಹಶೀಲ್ದಾರ್ ಹುದ್ದೆಗೆ ತಕ್ಕಂತೆ ಸಂಬಳವೂ ಇದೆ. ಆರಂಭದಲ್ಲಿ ಮೂಲ ವೇತನ 53,100 ರೂಪಾಯಿ ಇರುತ್ತೆ. ಇದರ ಜೊತೆಗೆ ಗ್ರೇಡ್ ಪೇ, ಅದು ಇದು ಅಂತ ಎಲ್ಲಾ ಸೇರಿ 63,560 ರೂಪಾಯಿ ಕೈಗೆ ಬರುತ್ತೆ. ಸಮಯಕ್ಕೆ ತಕ್ಕಂತೆ ಸ್ಯಾಲರಿ ಹೆಚ್ಚಾಗುತ್ತಾ ಹೋಗುತ್ತೆ. ಓರ್ವ ತಹಶೀಲ್ದಾರ್ ನಿವೃತ್ತಿ ವೇಳೆಗೆ 1,80,000 ರೂಪಾಯಿವರೆಗೂ ಸ್ಯಾಲರಿ ಪಡಿತಾರೆ. ಜೊತೆಗೆ ವಾಹನ, ಮನೆ ಸೇರಿದಂತೆ ವಿವಿಧ ಸೌಲಭ್ಯಗಳು, ವಿವಿಧ ರೀತಿಯ ಭತ್ಯೆಗಳು ಕೂಡ ಅವರಿಗೆ ಸಿಗುತ್ತೆ. ರಾಜ್ಯದಲ್ಲಿ ಎಷ್ಟು ಹುದ್ದೆಗಳಿವೆ, ಪ್ರತಿ ಜಿಲ್ಲೆಯಲ್ಲಿ ಇಂತಿಷ್ಟೇ ತಹಶೀಲ್ದಾರ್ ಅಂತ ಇರೋದಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸಂಖ್ಯೆಯಲ್ಲಿ ತಹಶೀಲ್ದಾರ್ಗಳ ಹುದ್ದೆ ಇರುತ್ತೆ. ಈ ಸಂಖ್ಯೆ ಆ ಜಿಲ್ಲೆಯ ಗಾತ್ರ, ಜಿಲ್ಲೆಯಲ್ಲಿರೋ ತಾಲೂಕುಗಳ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ. ದೊಡ್ಡ ಜಿಲ್ಲೆಯಲ್ಲಿ ಹೆಚ್ಚು ತಹಶೀಲ್ದಾರ್ಗಳು ಇರ್ತಾರೆ. ಚಿಕ್ಕ ಜಿಲ್ಲೆಯಲ್ಲಿ ತಹಶೀಲ್ದಾರ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ರಾಜ್ಯದಲ್ಲಿ ಒಟ್ಟಾರೆಯಾಗಿ 226 ತಹಶೀಲ್ದಾರ್ ಹುದ್ದೆಗಳಿವೆ. ಫ್ರೆಂಡ್ಸ್, ಇದು ತಹಶೀಲ್ದಾರ್ ಹುದ್ದೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ.
ಅದೇ ರೀತಿ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.